ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವಿಚಿತ್ರ ಕನ್ನಡಿಗ. ಸೊ ಆಲ್ರೆಡಿ ನೀವೆಲ್ಲ ತಮ್ಮನೇಲಿ ನೋಡಿದ್ದೀರಾ. ಇವತ್ತಿನ ಬ್ಲಾಗ್ ಏನಂತ ನಿಮ್ಗೆ ಗೊತ್ತಾಗಿರುತ್ತೆ. ಇವತ್ತು ನನ್ನ ತಮ್ಮ ಮಾಡ್ತಾ ಇದ್ದಾನೆ ಅಡುಗೆನ. ಏನಪ್ಪ ಅಡುಗೆ ಅಂತ ಅಂದರೆ ಅವ್ನು ಮಾಡ್ತಾ ಇರೋದು ಮಶ್ರೂಮ್ ಫ್ರೈಡ್ ರೈಸ್. ಸೊ ಬನ್ನಿ ಹೇಗೆ ಮಾಡ್ತಾನೆ, ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಗೈಸ್ ನೋಡಿ, ಇವನೇ ನನ್ನ ತಮ್ಮ. ಇವತ್ತಿನ ನಮ್ಮ ಶೆಫ್ ಇವರೇ. ಹಾಯ್. ಈ ಮಶ್ರೂಮ್ ಫ್ರೈಡ್ ರೈಸ್ ಮಾಡ್ತಿದ್ಯಾ? ಎಸ್. ಸೊ ನಿನ್ನ ಪ್ರಕಾರ ಮುಂಚೆ ಯಾವತ್ತಾದ್ರು ಮಾಡಿದ್ಯಾ? ಇದೆ ಫಸ್ಟ್ ಟೈಮ್ ಪ್ರಯೋಗ? ಬೇಜಾನ್ ಸತಿ ಮಾಡಿದ್ದೀನಿ. ಬೇಜಾನ್ ಸತಿ ಮಾಡಿದ್ಯಾ? ಚೆನ್ನಾಗಿರುತ್ತಾ ಹೆಂಗೆ? ತಿಂದು ನೋಡಿ ನೀವೇ ಹೇಳಿ. ಹಾಂ. ಸೊ ಬನ್ನಿ, ನಮ್ಮ ಹುಡುಗ ಮಾಡ್ತಾ ಇದ್ದಾನೆ, ನೋಡೋಣ ಹೇಗಿರುತ್ತೆ ಅಂತ. ಸೊ ಲೋಯಿ, ಇವಾಗ ಏನೇನು ಬೇಕು ಐಟಮ್ಸು ಅನ್ನೋದ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬಿಡಪ್ಪ. ಹಾಂ. ಫಸ್ಟು ಮಶ್ರೂಮ್ ಕಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ. ಮತ್ತು ಕ್ಯಾರೆಟ್ ಫುಲ್ ಸಣ್ಣದಾಗಿ ಚಾಪ್ ಮಾಡಿದ್ದೀನಿ. ಓಕೆ. ಇನ್ನು ಬೀನ್ಸು ಅಷ್ಟೇ, ಸ್ಪ್ರಿಂಗ್ ಆನಿಯನ್ನು, ಕೊರಿಯಂಡರು, ಕ್ಯಾಪ್ಸಿಕಮ್ಮು. ಇದು ಬಟರ್ ಬಂದ್ಬಿಟ್ಟು ಮಶ್ರೂಮ್ನ ಫ್ರೈ ಮಾಡ್ಕೊಳಕ್ಕೆ ಫಸ್ಟು. ಇದು ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರ್ ಪೌಡರ್, ಸೋಯಾ ಸಾಸು, ವಿನೆಗರ್. ಸೊ ಪಾಠ 1 ಏನು ಮಾಡಬೇಕು? ಸ್ಟವ್ ಅಂಟಿಸ್ಬೇಕು. ಅಂಟ್ಸು. ಬಾಬಾ ಬಾಬಾ. ಬಾಣಲಿ ಹೀಟ್ ಆಗ್ತಾ ಇದ್ದಂಗೆ ಚೂರು ಬಟರ್ ಹಾಕ್ಕೊತೀನಿ. ಆಲ್ರೆಡಿ ಏನೋ ಹಾಕಿರಂಗಿದೆಯಾ? ಏನಿಲ್ಲ, ಅದು ನೀರು ಇರಬೇಕು. ಓಕೆ. ಚೂರು ಬಟರ್ ಹಾಕ್ಕೊತೀನಿ. ಸಾಕ? ಇನ್ನೊಂಚೂರು ಹಾಕ್ಲಾ ನಿನಗೆ? ನನ್ನ ಬಟರ್ ಎಲ್ಲ ತಿನ್ನಲ್ಲ ಗುರು. ಹೌದಾ? ಮತ್ತೆ ಸಾಕ್ಬಿಡು. ಬಟರ್ ಹಾಕಿ ಮೆಲ್ಟ್ ಆಗಿದೆ ಅದು. ಹಾಂ. ನೆಕ್ಸ್ಟು ಮಶ್ರೂಮ್ನ ಫ್ರೈ ಮಾಡ್ಕೊತೀನಿ. ವೈ ಯಾಕಂದರೆ ಮಶ್ರೂಮ್ ಫ್ರೈ ಹಿಂಗೆ ಹಾಕಿದ್ರೆ ಟೇಸ್ಟ್ ಬರಲ್ಲ. ಯಾವಾಗ ನಾನು ಮಶ್ರೂಮ್ನ ಫ್ರೈ ಮಾಡ್ಕೊತೀರಿ ಆವಾಗ ಇದರಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಆವಾಗ ಫ್ರೈಡ್ ರೈಸು ಇದಾಗಲ್ಲ. ಏನಾಗಲ್ಲ ಅಂದರೆ ನೀರು ಥರ ಆಗಲ್ಲ. ಯಾಕಂದರೆ ಇದರಲ್ಲಿ ನಾನು ಬಾಣಲಿಯಲ್ಲಿ ಎಲ್ಲ ನೀರೆಲ್ಲ ಡ್ರೈ ಮಾಡಿಬಿಟ್ಟಿರ್ತೀನಲ್ಲ. ಸೊ ಅವಾಗ ನಿನಗೆ ಮಶ್ರೂಮ್ ಮಾತ್ರ ಸಿಗುತ್ತೆ. ನೋಡು ಇಷ್ಟ ಆಯ್ತು ಮಶ್ರೂಮ್ನ. ನೋಡಿ ನೀರು ಬಿಡ್ತಾ ಇದೆ. ಅದು ನೀರೆಲ್ಲ ಡ್ರೈ ಆಗುತ್ತೆ, ಅದೇ ಬಿಟ್ಕೊಂಡು ಫುಲ್ ಅಬ್ಸರ್ವ್ ಆಗುತ್ತೆ. ಆವಾಗ ನಿಮ್ಮ ಮಶ್ರೂಮ್ ಬೆಂದಿದೆ ಅಂತ ನೋಡಿ. ನೀವು ಮಶ್ರೂಮ್ ನೀರು ಕಂಟೆಂಟ್ ಎಷ್ಟಿದೆ. ಇದನ್ನು ನೀನು ಫ್ರೈಡ್ ರೈಸ್ಗೆ ಹಾಕಿದ್ರೆ ಟೇಸ್ಟ್ ಬರೋಲ್ಲ. ಓಕೆ. ಸೊ ಅದಕ್ಕೆ ಇದೆಲ್ಲ ಫ್ರೈ ಮಾಡಿ ತಕ್ಕೊಂಡಾಗ ಇದನ್ನು ನಾವು ಚೆಲ್ಬಿಟ್ಟು ಹಂಗೆ ಒಗ್ಗರಣೆ ಹಾಕೋಬೇಕಾದ್ರೆ ಮಶ್ರೂಮ್ನ ಮೇಲೆ ಹಾಕ್ಕೋಬೋದು. ಬೇಕಾದರೆ ಒಗ್ಗರಣೆಗೆ ಹಾಕೊಂಡ್ರೆ ಟೇಸ್ಟ್ ಬರುತ್ತೆ. ಅರ್ಧ ಆಗಿದೆ, ಇನ್ನೊಂಚೂರು ಆದರೆ ಮಶ್ರೂಮ್ ಬೆಂದಿದೆ. ಉಪ್ಪು ಹಾಕ್ತೀನಿ. ಆವಾಗ ಮಶ್ರೂಮ್ಗೆ ಸ್ವಲ್ಪ ಉಪ್ಪು ಅಂಟ್ಕೊಳುತ್ತೆ. ಇಲ್ಲಾಂದರೆ ಮಶ್ರೂಮ್ ಫ್ರೈಡ್ ರೈಸ್ಗೆ ಹಾಕಿದಾಗ ಸಪ್ಪೆ ಟೇಸ್ಟ್ ಬರುತ್ತೆ. ಒಂಚೂರು ಉಪ್ಪು ಹಾಕಿದ್ರೆ ಆ ನೀರು ಜೊತೆ ಉಪ್ಪು ಮಿಕ್ಸ್ ಆಗಿ ಮಶ್ರೂಮ್ ಉಪ್ಪು ಕೊಡುತ್ತೆ ನಿಮಗೆ. ನೆಕ್ಸ್ಟು ಅದೇ ಬಾಣಲಿಯಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು ಆಯಿಲು. ಓಕೆ. ಸ್ವಲ್ಪ ಹಾಕಬೇಕು, 2-4 ಟೇಬಲ್ ಸ್ಪೂನ್ ಅಷ್ಟೇ. ಬಟರ್ ಹಾಕ್ತೀನಿ ಸ್ವಲ್ಪ. ಆಯಿಲ್ ಜಾಸ್ತಿ ಆಗುತ್ತೆ, ಬೇಡ. ಸೊ ಆಯಿಲ್ ಜಾಸ್ತಿ ಕೂಡ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಬಟರು ಮೆಲ್ಟ್ ಆಗ್ತಿದ್ದಂಗೆ ಕ್ಯಾರೆಟು. ಓಕೆ. ಮತ್ತು ಕ್ಯಾಪ್ಸಿಕಮ್ ಎರಡು ಒಟ್ಟಿಗೆ ಹಾಕ್ಕೊತೀನಿ. ಕ್ಯಾರೆಟು ಬೀನ್ಸ್ ಒಟ್ಟಿಗೆ ಹಾಕ್ಕೊತೀನಿ. ಕ್ಯಾಪ್ಸಿಕಮ್ ಬೇಗ ಬೆಂದ್ಬಿಡುತ್ತೆ. ಸೊ ಇವೆರಡು ಫಸ್ಟ್ ಬೇಯಬೇಕಲ್ಲ. ಸೊ ಅದಕ್ಕೆ ಫಸ್ಟ್ ಇವೆರಡು ಹಾಕ್ಕೊತೀನಿ. ನೀನು ಎಷ್ಟು ಸಣ್ಣಗೆ ಹಚ್ಕೊತೀಯೋ ಅಂದರೆ ಬೇಗ ಬೇಯುತ್ತೆ, ಜಲ್ದಿ ಆಗುತ್ತೆ. ಚೂರು ಸಾಲ್ಟ್ ಹಾಕ್ಕೊತೀನಿ. ಅವೆರಡು ಬೇಯುತ್ತೆ. ಒಂದು ಪಿಂಚ್ ಸಾಲ್ಟ್ ಹಾಕ್ಕೊತೀನಿ. ಅಲ್ಲ, ನೀನು ಅವಾಗೆ ಮಶ್ರೂಮ್ಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿದೆ, ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿದೆ. ನೆಕ್ಸ್ಟ್ ತಿರ್ಗಾ ಇದಾದ್ಮೇಲೆ ಇನ್ನೊಂದು ಯಾವಾಗ ಹಾಕ್ತಿ, ಅವಾಗ ಹೆಂಗೆ ಅಳತೆ ಗೊತ್ತಾಗುತ್ತೆ ನಿಮಗೆ? ನಾನು ಕಣ್ಣಳತೆಯಲ್ಲಿ ಹೇಳ್ಬಿಡ್ತೀನಿ ಸಾಲ್ಟ್. ನಾನು ಸಾಲ್ಟ್ ಹಾಕಿದ ತಕ್ಷಣ ಇವೆರಡು ಸ್ವಲ್ಪ ಬೇಗ ಬೇಯುತ್ತೆ. ಇಲ್ಲಾಂದರೆ ಇದು ಬೇಯಲ್ಲ ಟೇಸ್ಟ್. ಅವಾಗ ನಿನಗೆ ಹಸ್ಕ ಟೇಸ್ಟ್ ಸಿಗುತ್ತೆ. ಉಪ್ಪು ಹಾಕಿದ್ರೆ ಟೇಸ್ಟ್ ಗೊತ್ತಾಗುತ್ತೆ. ಇವಾಗ ಅವೆರಡು ಒಂದು ಸ್ವಲ್ಪ ಇದಾಗಿದೆ, 50% ಬೆಂದಿದೆ. ಓಕೆ. ಸೊ ನೆಕ್ಸ್ಟು ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ.
ಇದು ಕ್ಯಾರೆಟ್ ಬೀನ್ಸು 100% ಕುಕ್ ಆಗಬಾರ್ದು. 70% ಫ್ರೈಡ್ ರೈಸ್ಗೆ 70% ಕುಕ್ ಆಗಿರ್ಬೇಕು. ನೆಕ್ಸ್ಟು ಮಶ್ರೂಮ್ ಅದೇ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಮಶ್ರೂಮ್ ಹಾಕ್ತೀನಿ. ಇವಾಗ ಚೂರು ಇವಾಗ ಹಾಕ್ಬಿಡ್ತೀಯಾ? ಓಕೆ. ಇವಾಗ ಸ್ವಲ್ಪ ಸೋಯಾ ಸಾಸ್ ಹಾಕ್ತೀನಿ. ಓಕೆ, ಇಷ್ಟೇ, ಜಾಸ್ತಿ ಹಾಕ್ಬಿಡ್ದು. ಆ ತಿಂಗಳು ಬಾಟಿ ಜಾಸ್ತಿ. ಮತ್ತು ಇದು ವಿನೆಗರು. ಓಕೆ. ಇದು ಒಂದು ಟೇಸ್ಟ್ಗೆ ಅಷ್ಟೇ. ಸೋಯಾ ಸಾಸ್ಗೆ ಕಾಂಬಿನೇಷನ್ಗೆ ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಫ್ರೈಡ್ ರೈಸ್ಗೆ. ಪೆಪ್ಪರ್ ಪೌಡರ್ ಹಾಕ್ಕೊತೀವಿ. ಸೊ ಇದು ನಾವು ಚಿಲ್ಲಿ ಯೂಸ್ ಮಾಡದಿರೋ ಕಾರಣ ಪೆಪ್ಪರ್ ಪೌಡರ್ ಜಾಸ್ತಿ ಹಾಕ್ಕೊತೀವಿ ನಾವು. ಓಕೆ, ಇದೇ ಟೇಸ್ಟ್ ಕೊಡುತ್ತೆ. ಫ್ರೈಡ್ ರೈಸ್ ಬೇಡ ಅಂದರೆ ಹಿಂಗೆ ತಿನ್ಕೋಬೋದು. ಸೊ ಇದು ರೆಡಿಯಾಗಿದೆ. ಸೊ ಇದಕ್ಕೆ ಆಲ್ರೆಡಿ ಮಾಡಿಟ್ಟಿರೋ ರೈಸ್ ಮಾಡಿಟ್ಟಿದ್ದೀನಿ. ಸೊ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಇವಾಗ ಎಷ್ಟು ಗ್ಲಾಸ್ ರೈಸ್ ಮಾಡಿ ಇಟ್ಕೊಂಡಿದ್ಯಾ ಇದಕ್ಕೆ? ಇದು 2 cups. 2 cups. ಓಕೆ. ಇದನ್ನು ಮಿಕ್ಸ್ ಮಾಡ್ತೀನಿ. ಆಮೇಲೆ ಫ್ರೈಡ್ ರೈಸ್ಗೆ ಉದ್ರಾಗಿರ್ಬೇಕು ರೈಸು. ಜಾಸ್ತಿ ಮಿಕ್ಸ್ ಮಾಡಬಾರ್ದು, ಅನ್ನ ಪುಡಿ ಆಗ್ಬಿಡುತ್ತೆ, ಹೊಡಿಯುತ್ತೆ. ಹಾಂ, ನೋಡಿ ಲೈಟಾಗಿ ಹಿಂಗೆ ಮೇಲೆಯಿಂದ ಕೆಳಗಡೆಯಿಂದ ಹಿಂಗೆ ಮಾಡಬೇಕು. ಚೂರು ಬಿಸಿ ಆಗಲಿ ರೈಸು. ಖಾರ ತಿಂತೀರಲ್ಲ, ಮತ್ತು ಇನ್ನೊಂಚೂರು ಪೆಪ್ಪರ್ ಪೌಡರ್ ಹಾಕ್ಲಾ. ಮೇಲೆ ಒಂಚೂರು ಖಾರ ಬೇಕಾದರೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಫುಲ್ ಬಿಸಿ ಆಗಿದೆ ಅನ್ನ ಎಲ್ಲ. ಸ್ಪ್ರಿಂಗ್ ಆನಿಯನ್ ಇದೇನು ಆಪ್ಷನಲ್ಲು, ಹಾಕೊಂಡ್ರೆ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ. ಆಮೇಲೆ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡೋ ಟೈಮಲ್ಲಿ ಓಕೆ, ಕೊತ್ತಂಬರಿ ಸೊಪ್ಪು. ಸೊ ಗೈಸ್, ಫೈನಲಿ ಫ್ರೈಡ್ ರೈಸ್ ರೆಡಿ ಆಗಿದೆ. ಇಲ್ಲಿ ನಮ್ಮ ಶೆಫ್ ಕೂಡ ಅವ್ರು ಮಾಡಿರೋ ಫ್ರೈಡ್ ರೈಸ್ ಇಟ್ಕೊಂಡು ನಿಂತಿದ್ದಾರೆ. ಸೊ ಶೆಫ್, ಫ್ರೈಡ್ ರೈಸ್ ಹೆಂಗೆ ಬಂದಿದೆ? ನೀವು ಟೇಸ್ಟ್ ಮಾಡಿ ಹೇಳಿ. ಓಕೆ. ನೆಕ್ಸ್ಟು ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಟ್ರೈ ಮಾಡಿ ಮನೇಲಿ ಹೆಂಗಿತ್ತು ಅಂತ. ಸೊ ಟೇಸ್ಟ್ ಮಾಡಿ. ಸೊ ಬನ್ನಿ ಗೈಸ್, ಇವಾಗ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡೋಕ್ಕೆ ಯಾರಿದ್ದಾರೆ ಅಂದರೆ ಇಲ್ಲಿ ನೋಡಿ, ನಮ್ಮ ಅಂಕಲ್ ಆಂಟಿ ಕೂಡ ಇದ್ದಾರೆ. ಬನ್ನಿ ತಗೊಳ್ಳಿ ಆಂಟಿ, ನಮ್ಮ ಲೋಯಿ ಮಾಡಿದ ಟೇಸ್ಟ್ ಮಾಡಿ. ಯಾವಾಗೂ ಅವನೇ ಮಾಡ್ತಿರ್ತಾನೆ ನಿಮ್ಮ ಮನೇಲಿ, ಆದರೂ ಸೂಪರ್. ಅದು ಗೊತ್ತು ಅವ್ನು ಚೆನ್ನಾಗೇ ಮಾಡ್ತಾನೆ ಅಂತ. ಬೇರೆ ಏನಾದರೂ ಹೇಳಿ. ಹೆಂಗಿದೆ ಅಂಕಲ್? ಸೂಪರ್ ಸೂಪರ್ ಆಗಿ. ಸೊ ಲೋಯಿ, ನಿನಗೆ ಅಡುಗೆ ಮಾಡೋಕ್ಕೆ ಇನ್ಸ್ಪಿರೇಷನ್ ಯಾರು ಲೋಯಿ? ನೀನಲ್ಲ, ನಾನಲ್ವಾ? ನೀನಲ್ಲ, ಹಾಂ ಸರಿ. ನೋಡಿ ಹಂಗೆ ಮಾಡಿ ಕಲ್ತ್ಕೊಂಡಿರೋದು, ನೋಡ್ಕೊಂಡು ಏನು ನೋಡಿಕೊಂಡು ಅಡುಗೆ ಮಾಡೋದನ್ನ. ಯಾರು ಅಂದರೆ ನಾನು? ನಾನು ಅಡುಗೆ ಮಾಡೋದು ನೋಡಿ ನೋಡಿ ಕಲ್ತೀನಿ. ನೀನೆ ನೆಕ್ಸ್ಟು ನಾನು ಮತ್ತು ಲೋಯಿ ಒಂದು ಕುಕ್ಕಿಂಗ್ ಚಾಲೆಂಜೇ ಮಾಡ್ತೀರಿ ಎಲ್ಲ ನಮ್ಮ ಫ್ಯಾಮಿಲಿಯವ್ರು ಇರ್ಬೇಕಾರೆ. ಸೊ ನಾವು ಇಬ್ಬರಲ್ಲಿ ಯಾರು ಚೆನ್ನಾಗಿ ಬರುತ್ತೆ, ಯಾರು ಚೆನ್ನಾಗಿ ಮಾಡಿದ್ದಾರೆ ಅಂತ ನಮ್ಮ ಫ್ಯಾಮಿಲಿಯವ್ರು ಹೇಳ್ತಾರೆ. ಅದು ಆಗ್ಬೇಕಂತಂದರೆ ಈ ವಿಡಿಯೋಗೆ ಎಷ್ಟು ಲೈಕ್ಸ್ ಹೇಳೋಣ? 100 ಲೈಕ್ಸ್ ಕೊಟ್ಟರೆ ಸೊ ನಾವಿಬ್ಬರು ಒಂದು ಅಡುಗೆ ಚಾಲೆಂಜ್ ಮಾಡ್ತೀರಿ.
ಯಾರು ಚೆನ್ನಾಗಿರುತ್ತೆ ಅಂತ ಫ್ಯಾಮಿಲಿಯವ್ರು ಹೇಳ್ತಾರೆ. ಸೊ ಬಾಯ್. ಆಗೋದೆಲ್ಲ ಆಗಲಿ ಹಾಯಾಗಿರು, ಏನ್ ಎದುರಾಗಲಿ ಖುಷಿಯಾಗಿರು.